ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾಡಿ ಸಾಯಿಲ್ಲಪ್ಪ ನಾನು. ಒಂದ್ ಕಡೆ ಇವಳು ಒಂದ್ ಕಡೆ ಅವಳು. ಲೈಫಲ್ಲಿ ಸಫಕೇಶನ್ ಶುರು ಆಗೋಗಿದೆ ನನಗೆ. ಕರ್ಮ. ಮಲ್ಲಿ, ಇದ್ಯಾಕ್ರಿ ಒಬ್ರೇ ಬಂದು ನಿಲ್ ಕೂತ್ಕೊಂಡಿದ್ದೀರಾ? ಯಾಕೆ ಮಕ್ಕ ಎಲ್ಲ ಒಂಥರ ಆಗ್ಬಿಟ್ಟೈತೆ? ಏನಾಯ್ತು? ಏನಿಲ್ಲ ಮಲ್ಲಿ, ಮಾಮೂಲಿ ಇದ್ದಿದ್ದೆ. ವರ್ಕ್ ಟೆನ್ಷನ್ನು, ಆಫೀಸ್ ಪ್ರೆಷರು, ಲೈಫ್ ಎಲ್ಲ ಬರೀ ಅದೇ ಆಗೋಗಿದೆ. ಇವಾಗ ವರ್ಕ್ ಪ್ರೆಷರ್ ಇದೆ ಅಂತಂದಮೇಲೆ ಅದಕ್ಕೆ ತಕ್ಕ ಹಾಗೆ ಸ್ಟ್ರೆಸ್ಸು ಟೆನ್ಷನ್ನು ಜಾಸ್ತಿ ಆಗೇ ಆಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದೆ. ಇಟ್ಕೊಂಡ್ಮೇಲೆ ಯಾವುದನ್ನು ಬಿಡೋಕ್ಕಾಗಲ್ಲ, ಮ್ಯಾನೇಜ್ ಮಾಡ್ಲಾರೆ. ಐ ಮೀನ್ ವರ್ಕ್ ಮಲ್ಲಿ ಟೆನ್ಷನ್ನು, ಆ ವರ್ಕ್ ಟೆನ್ಷನ್ ನಾವು ತಲೆಯಲ್ಲಿ ಇಟ್ಕೊಂಡ್ಮೇಲೆ ಮ್ಯಾನೇಜ್ ಮಾಡಲೇಬೇಕಲ್ಲ. ರೀ, ನಾನು ನಿಮ್ಮಷ್ಟು ತಿಳಿದವಳಲ್ಲ, ಆದ್ರೂ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮನ್ಸಾದವನು ಪಕ್ಕಕ್ಕಿಂತ ದುಡಿಬೇಕು, ಆದ್ರೆ ದುಡಿಯಕ್ಕೆ ಅಂತಾನೆ ಬದುಕಬಾರ್ದು. ಹಂಗಿದ್ರೇನೆ ಎಲ್ಲ ಹಿತವಾಗಿ ಮಿತವಾಗಿರೋದು. ಹಂಗಂತ ನಿಮ್ ತಾತ ಹೇಳಿದ್ರ? ಹೈ, ಕರೆಕ್ಟು. ಹೆಂಗ್ ಗೊತ್ತಾಯ್ತು ನಿಮ್ಗೆ? ಅದ್ರ ಗೊತ್ತಾಗೋದೇನಿದೆ ಮಲ್ಲಿ, ಇದನ್ನೆಲ್ಲ ಯಾರಾದ್ರೂ ನಿಂಗೊಬ್ರು ಹೇಳ್ತಾರೆ ಅಂತಂದ್ರೆ ಅದು ನಿಮ್ ತಾತನೇ ಅಲ್ವಾ? ಬೇರೆ ಇನ್ಯಾರು ಹೇಳ್ತಾರೆ ನಿನ್ಗೆ? ನಿನಗೂ ಬೇರೆ ಯಾರು ಜೊತೆಲಿ ಇರ್ಲಿಲ್ವಲ್ಲ ಇಷ್ಟು ವರ್ಷ. ಸೊ ಬೈ ಡಿಫಾಲ್ಟ್ ಏನಾದ್ರು ಫ್ಲಾಶ್ ಬ್ಯಾಕ್ ಬಂತು ಅಂತಂದ್ರೆ ಅಲ್ಲಿ ನಿಮ್ ತಾತನೇ ಇರ್ತಾರೆ, ಇನ್ಯಾರು ಇರ್ತಾರೆ? ಒಂದು ಗೆಸ್ ಮೇಲೆ ಹೇಳಿದೆ ಅಷ್ಟೇ. ನೋಡಿ, ನನ್ನ ಎಷ್ಟು ಅಂದಾಗ ಅರ್ಥ ಮಾಡ್ಕೊಂಡಿದ್ದೀರಾ ನೀವು. ಊಮಲಿ ನೀನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ರೀ, ಮತ್ತೆ ನೀವು ಕೆಲ್ಸ ಅಂತ ಟೆನ್ಷನ್ ತಗೊಂಡಿದ್ ಸಾಕು. ನಾನು ಹೋಗಿ ಬಾವ್ರ ಹತ್ರ ಮಾತಾಡ್ತೀನಿ, ನನ್ನ ಗಂಡಂಗೊಂದು ಸ್ವಲ್ಪ ಕೆಲಸ ಕಡಿಮೆ ಮಾಡಿ ಅಂತ. ಅವ್ರ ಕಷ್ಟ ನನ್ನ ಕೈ ನೋಡಕ್ ಆಯ್ತಿಲ್ಲ ಅಂತ ಹೇಳ್ತೀನಿ. ಏನಪ್ಪ ಮಾಡ್ಲಿ ಈಗ? ಇವಳೇನಾದ್ರು ಅಣ್ಣನ ಹತ್ರ ಹೋದ್ರೆ ಎಂಕ್ವೈರಿಗಳು ಶುರು ಆಗೋಗ್ತವೆ, ಆಮೇಲೆ ತಗ್ಲಾಕೊಂಡ್ಬಿಡ್ತೀನಿ. ರೀ, ಏನಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನೀವು ಹಂಗೆಲ್ಲ ಯೋಚನೆ ಮಾಡ್ಬೇಡಿ. ಇರಿ, ನಾನು ಹೋಗ್ಬಿಟ್ಟು ಇವೆಲ್ಲ ಬಾನವ್ರ ಹತ್ರ ಮಾತಾಡ್ಕೊಂಬತ್ತೀನಿ. ಏ ಮಲ್ಲಿ, ಏನ್ರಿ ಏನ್ ಮಾಡ್ತಿದ್ಯಾ? ಸ್ವಲ್ಪ ನಾನು ಹೇಳೋದನ್ನ ಕೇಳಿಸ್ಕೊ. ಏನು? ಮಲ್ಲಿ, ನೀನು ಒಂದು ಹಳೆ ಗಾದೆ ಮಾತು ಕೇಳಿರ್ಬೇಕಲ್ಲ, ಕೈ ಕೆಸರಾದ್ರೇನೆ ಬಾಯಿ ಮೊಸರು ಅಂತ ಹೇಳಿರ್ತಾರೆ ನಿಮ್ ತಾತ. ಅದನ್ನೆಲ್ಲಿ ಬಿಟ್ಟಿರ್ತಾರೆ? ಇಷ್ಟೆಲ್ಲ ಹೇಳಿದ್ರೆ ಅದನ್ನ ಹೇಳಿದೆ ಇರ್ತಾರ? ಮಲ್ಲಿ, ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಕಷ್ಟಪಟ್ಟು ಬೇವ್ರು ಸುರಿಸಿ ದುಡಿದ್ರೆ ನಮ್ಮಲ್ಲಿ ಜೀವನದಲ್ಲಿ ಏನಾದ್ರೂ ಮುಂದಕ್ಕೆ ಬರೋಕ್ಕಾಗೋದು, ಅಚೀವ್ ಮಾಡೋಕ್ಕಾಗೋದು. ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ ಮಲ್ಲಿ, ರಿಸ್ಕ್ ತಗೊಂಡ್ರೇನೆ ರಸ್ಕ್ ತಿನ್ನಕ್ಕಾಗತ್ತೆ ಅಷ್ಟೇ ಮಲ್ಲಿ. ಆದ್ರೂ ರಸ್ಕ್ ಹೋಗಿ ಬರೀ ರಿಸ್ಕ್ ಆಗ್ಬಿಟ್ರೆ? ಏ ಮಲ್ಲಿ, ಬಿಡ್ತವನು ಏನ್ ಮಾತು ಅಂತ ಮಾತಾಡ್ತೀಯಾ? ಹಾಗೆಲ್ಲ ಏನು ಆಗೋದಿಲ್ಲ ಮಲ್ಲಿ. ನೀನು ಭಾವನ ಹತ್ರ ಮಾತಾಡ್ತೀನಿ ಅದು ಇದು ಅಂತೆಲ್ಲ ಟೆನ್ಷನ್ ತಗೋಬೇಡ ಜಾಸ್ತಿ. ನನ್ನ ಪಾಡಿಗೆ ನನ್ನ ಕೆಲಸ ಮಾಡಕ್ ಬಿಡು. ಆದಷ್ಟು ಬೇಗ ನಾನು ಎಂತ ಒಳ್ಳೆ ಕೆಲ್ಸಗಾರ ಅಂತ ಪ್ರೂವ್ ಮಾಡಿ ತೋರಿಸ್ತೇನೆ ನಿನಗೆ. ಅವಾಗ ನೀನೇ ಖುಷಿ ಪಡ್ತೀಯ, ಅವಾಗ ಅಣ್ಣನು ಖುಷಿ ಪಡ್ತಾನೆ. ಏನು ಮಾಡೋಕ್ಕಾಗಲ್ಲ ಮಲ್ಲಿ, ಸಿಗಾಕೊಂಡ್ಬಿಟ್ಟಿದ್ದೀನಿ ಈಗ. ಎದ್ದು ಬಿದ್ದು ಡಬಲ್ ಡ್ಯೂಟಿಗಳು ಮಾಡಲೇಬೇಕಾಗತ್ತೆ. ನೀನು ಸ್ವಲ್ಪ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಒಂಚೂರು ಕೋಆಪರೇಟ್ ಮಾಡು ಅಷ್ಟೇ. ಸರಿ, ಏನೋ ಒಂದು ಮಾಡಿ, ಆದ್ರೆ ಜಾಸ್ತಿ ಟೆನ್ಷನ್ ಎಲ್ಲ ತಗೊಳಕ್ ಹೋಗ್ಬೇಡಿ ಅಷ್ಟೇ ಹೇಳೋದು. ಹಾ, ಟ್ರೈ ಮಾಡ್ತೀನಿ ನಾನು. ಮಲ್ಲಿ, ತುಂಬಾ ತಲೆ ಸಿಡಿತಾ ಇದೆ, ಒಂದು ಲೋಟ ಕಾಫಿ ಮಾಡ್ಕೊಂಡ್ಬರ್ತೀನಿ. ನೋಡಿ, ಜಾಸ್ತಿ ಟೆನ್ಷನ್ ಮಾಡ್ಕೊಂಡು ನಿಮಗೆ ತಲೆನೋವು ಬಂದ್ಬಿಟ್ಟೈತೆ. ಇರಿ, ಮಾಡ್ಕೊಬತ್ತೀನಿ. ಅಣ್ಣ, ಭೂಮಿಕಾಗೆ ಡೌಟ್ ಬಂದಿರಲ್ಲ ಅಲ್ವಾ? ಹಂಗಂತ ನಮಗೆ ನಾವು ಸಮಾಧಾನ ಪಡ್ಕೋಬೇಕಷ್ಟೆ. ಅವಳೇನು ಅಷ್ಟೊಂದು ದಡ್ಡಿನ? ಅವಳಿಗೇನು ಗೊತ್ತಾಗಲ್ವಾ ಇಲ್ಲೇನೋ ನಡೀತಾ ಇದೆ ಅಂತ? ಖಂಡಿತ ಸ್ಮೆಲ್ ಬಂದಿರುತ್ತೆ ಸಿಸ್ಟರ್. ಹಾಗಂತೀಯ ಅಣ್ಣ? ಹೌದು ಸಿಸ್ಟರ್, ಇಷ್ಟು ದಿನ ಭಾಗ್ಯ ನಿನ್ ಕಡೆ ಭಯ ಪಡ್ತಾ ಇದ್ಲು, ಈಗ ಡೈರೆಕ್ಟ್ ಆಗಿ ನಿನ್ ಕಡೆ ಕೈ ಮಾಡಿ ತೋರಿಸ್ತಾ ಇದ್ದಾಳೆ. ಇದು ಒಂಥರ ನೇರವಾಗಿ ಆರೋಪ ಮಾಡ್ದಂಗೆ ಸಿಸ್ಟರ್. ಸಿಸ್ಟರ್, ಅವಳು ನಿನ್ ಬಗ್ಗೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ, ಆದ್ರೆ ಆಗ್ತಾ ಇಲ್ಲ ಅವಳ ಕೈಲಿ. ಸತ್ಯ ನಮಗೆ ಅಷ್ಟೇ ಸಮಾಧಾನ, ಅವಳು ಬಾಯಿ ಬಿಟ್ಟು ಏನು ಹೇಳ್ತಾ ಇಲ್ವಲ್ಲ ಅನ್ನೋದು. ಸಿಸ್ಟರ್, ಆದ್ರ ಭೂಮಿಕಾ ಇದ್ದಾಳಲ್ಲ, ಅವಳ ಬಗ್ಗೆ ನೀನು ಎಷ್ಟೇ ಹುಷಾರಾಗಿದ್ರು ಸಾಲದು ಸಿಸ್ಟರ್. ವಾಸನೆ ಹಿಡ್ಕೊಂಡು ಹೋಗೋದ್ರಲ್ಲಿ ಪೊಲೀಸ್ ನಾಯಿಟ್ರೆ ಅವಳೆ. ಅವಳು ತುಂಬಾ ಖತರ್ನಾಕ್, ತುಂಬಾ ಡೇಂಜರಸ್. ಇನ್ನು ನೀನು ಸುಮ್ಮನಿದ್ದರೆ ಏನೂ ನಡೆಯೋದಿಲ್ಲ ಸಿಸ್ಟರ್. ಇದಕ್ಕೇನಾದ್ರೂ ಒಂದು ಮಾಡಲೇಬೇಕು, ಶಾಶ್ವತವಾದ ಪರಿಹಾರ ಕಂಡುಕೊಳ್ಳೇಬೇಕು. ಇಲ್ದಿದ್ರೆ ಭವಿಷ್ಯದಲ್ಲಿ ನಿನ್ನ ನಿದ್ದೆ ಕೆಡಿಸೋದು ಗ್ಯಾರಂಟಿ. ಇದನ್ನು ನಿಗ್ಲೆಕ್ಟ್ ಮಾಡಬೇಡ ಸಿಸ್ಟರ್, ಹುಷಾರ್. ಬುದ್ಧಿ ಭ್ರಮಣ ಆಗಿದೆ ಅಂತ ನೆಮ್ಮದಿಯಾಗಿದ್ರೆ ಒಂದು ಹೊಸ ತಲೆನೋವು ಶುರುವಾಗಿದೆ. ನನ್ನ ಕಂಡ್ರೆ ಸಾಕಣ ದೆವ್ವ ಕಂಡಂಗೆ ಆಡ್ತಾಳೆ. ಅವಳ ಪಾಲಿಗೆ ನೀನು ದೆವ್ವನೇ ಅಲ್ವಾ ಸಿಸ್ಟರ್?
ಇಲ್ಲ ಸಿಸ್ಟರ್, ನೀನು ನಮ್ಮ ಪಾಲಿಗೆ ದೇವ್ರೇ, ಆದ್ರೆ ಅವಳ ಪಾಲಿಗೆ ಅಲ್ವಲ್ಲ, ಅದಕ್ಕೆ ಹೇಳಿದೆ. ಆ ಭಾಗ್ಯ ಇಲ್ಲೇ ಇದ್ರೆ ನಮಗೆ ತೊಂದರೆ ಆಗೋದು ಖಂಡಿತ. ಆದಷ್ಟು ಬೇಗ ಅವಳಿಗೊಂದು ದಾರಿ ಹುಡುಕ್ಬೇಕು. ಅದೇನ್ ಮಾಡ್ತೀಯೋ ಬೇಗ ಮಾಡಿ ಮುಗಿಸು, ಇಲ್ಲ ಅಂದ್ರೆ ನಾವು ಮನೆ ಬಿಟ್ಟು ಹೋಗೋದು ಗ್ಯಾರಂಟಿ. ಅಲ್ಲ ಸಿಸ್ಟರ್, ನೀನಲ್ಲ ನಾನಂತೂ ಮನೆ ಬಿಟ್ಟು ಹೋಗೋದು ಗ್ಯಾರಂಟಿ. ನನ್ನ ಕರಾಳ ದಿನಗಳು ನನ್ನ ಕಣ್ಣಿಗೆ ಗೋಚರಿಸ್ತಾ ಇದ್ದಾವೆ ಸಿಸ್ಟರ್. ಅಣ್ಣ ನಿನ್ಗೇನು ಆಗಲ್ಲ, ನಾನು ಇದೀನಲ್ವಾ. ಇರೋ ಟೆನ್ಷನ್ಗೆ ಸುಮ್ಮನೆ ಆ್ಯಡ್ ಮಾಡಬೇಡ, ಸುಮ್ಮನೆ ಇದ್ಬಿಡು. ಸಲಹೆ ಕೊಡೋದು ನೀನೇ, ಟೆನ್ಷನು ನೀನೇ ಕೊಡ್ತೀಯ. ನೀನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಣ್ಣ, ಒಂಥರ ವಿಚಿತ್ರ ನೀನು. ಒಂದೊಂದ್ಸಲ ದೊಡ್ಡ ಫಿಲಾಸಫರ್ ಥರ ಮಾತಾಡ್ತೀಯ, ಇನ್ನೊಂದ್ಸಲ ಜೋಕರ್ ಥರ ಆಡ್ತೀಯ. ನೀನು ದಡ್ಡನೋ ಬುದ್ಧಿವಂತನೋ ಒಂದು ಗೊತ್ತಾಗ್ತಾ ಇಲ್ಲ, ಫುಲ್ ಕನ್ಫ್ಯೂಷನ್. ಸಿಸ್ಟರ್, ನಿಜವಾದ ಬುದ್ಧಿವಂತರು ದಡ್ರ ಥರನೇ ಇರೋದು. ದಡ್ರು ಮಾತ್ರ ಬುದ್ಧಿವಂತರ ಥರ ಪೋಸ್ ಕೊಟ್ಕೊಂಡು ತಿರುಗಾಡ್ತಾರೆ. ಈಗ ಅದನ್ನೆಲ್ಲ ಬಿಟ್ಬಿಡು, ಈಗ ನೀನು ಭಾಗ್ಯನ ಕಡೆ ಕಾನ್ಸಂಟ್ರೇಟ್ ಮಾಡು. ನಾನು ದಡ್ಡನೋ ಬುದ್ಧಿವಂತನೋ ಅನ್ನೋದ್ರ ಬಗ್ಗೆ ಅಲ್ಲ. ನೋಡ್ತಾ ಇರು ಇವತ್ತು ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಅವ್ರು ಸೈಲೆಂಟಾಗಿ ಇದ್ದು ಬಿಡಬೇಕು, ಹಾಗೆ ಮಾಡ್ತೀನಿ. ಸೈಲೆಂಟ್ ಆಗೋ ಥರ ಮಾಡ್ತೀಯಾ ಸಿಸ್ಟರ್? ದಯವಿಟ್ಟು ಕ್ರೈಮ್ ಒಂದು ಮಾಡಬೇಡ. ಹಂಗೇನಾದ್ರು ಮಾಡಿದ್ರೆ ನಾವು ಇಲ್ಲಿಂದ ಡೈರೆಕ್ಟ್ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತೀವಿ. ಆಮೇಲೆ ನಜ್ಜುಗುಜ್ಜಾದ ಅಲ್ಯೂಮಿನಿಯಂ ತಟ್ಟೆ, ಒಂದು ಲೋಟ, ಚಿಕ್ಕ ಮುದ್ದೆ. ಅಣ್ಣ ಹಾಯ್ ಬೇಬಿ. ನೀವ್ಯಾಕೆ ಬರೋದಿಕ್ ಹೋದ್ರಿ? ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ ಅಂದ್ರೆ ಏನ್ ಮಾತಾಡ್ತಿದ್ಯಾ ಬೇಬಿ ನೀನು? ಮೊದ್ಲು ನಾನ್ ಹೇಳಿದಕ್ಕೆ ಏನ್ ಆಕ್ಷನ್ ತಗೊಂಡ್ರಿ ಅಂತ ಹೇಳಿ, ಆಮೇಲೆ ಮಿಕ್ಕಿದ್ ಮಾತು. ನೀನ್ ಈ ರೀತಿ ಮಾತಾಡಿದ್ರೆ ನಾನು ಏನ್ ಮಾಡ್ಲಿ ಬೇಬಿ? ನೀನ್ ಹೇಳ್ದಾಗ ಮಾಡೋದು ಅಷ್ಟು ಸುಲಭ ಇಲ್ಲ, ಅರ್ಥ ಮಾಡ್ಕೋ. ಈ ಫ್ಯಾಮಿಲಿ ರಿಲೇಶನ್ಶಿಪ್ಸು ಇದೆಲ್ಲ ಬೇಬಿ ಹೆಂಗೆ ಅಂದ್ರೆ ಚೆನ್ನಾಗಿ ಗಂಟೆ ಹಾಕೊಂಡಿರೋ ಇಯರ್ಫೋನ್ ಕೇಬಲ್ ಇದ್ದಾಗೆ, ಅದನ್ನ ಈಸಿಯಾಗಿ ಬಿಡಿಸ್ಕೊಳಕ್ ಆಗಲ್ಲ. ಇಟ್ಸ್ ಕಾಂಪ್ಲಿಕೇಟೆಡ್, ಅರ್ಥ ಮಾಡ್ಕೋ. ನೀವು ಮತ್ತೆ ಈ ರೀಸನ್ ಹೇಳ್ಬೇಡಿ, ನನ್ಗೆ ಈ ರೀಸನ್ ಎಲ್ಲ ಬೇಡ, ರಿಸಲ್ಟ್ ಬೇಕು. ಒಂದು ನಾನು ಹೇಳಿದ್ದನ್ನ ಮಾಡಿ, ಇಲ್ಲ ಅಂದ್ರೆ ನನಗಿಂತ ಅವರೇ ಇಂಪಾರ್ಟೆಂಟ್ ಅಂತ ಒಪ್ಕೊಳ್ಳಿ. ನಿಮಗೆ ಬೇರೆ ಆಪ್ಷನ್ಸ್ ಇಲ್ಲ, ಎರಡರಲ್ಲಿ ಒಂದು ಮಾಡಿ ಅಷ್ಟೇ. ಬೇಬಿ ನಾನು ಹೇಳೋದನ್ನ ಸ್ವಲ್ಪ ಕೇಳ್ತೀಯಾ? ನೀವೇನೋ ಒಂದೇಳಿ ನಂಗೆ ಸಮಾಧಾನ ಮಾಡಕ್ ಬರಬೇಡಿ. ನನಗೂ ಇದೆಲ್ಲ ಸಾಕಾಗಿದೆ. ನಾನು ಎಷ್ಟು ದಿನ ಅಂತ ಇದನ್ನೆಲ್ಲ ಕೇಳಿ. ಮೂವಿಗೆ ಕರ್ಕೊಂಡು ಹೋಗ್ತೀರಾ, ಅದು ಸೆಕೆಂಡ್ ಶೋ, ಕಾರ್ನರ್ ಸೀಟು. ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತೀರಾ, ಅದನ್ನು ಕಾರ್ನರ್ ಸೀಟ್. ಆಚೆ ಕರ್ಕೊಂಡೋದ್ರೆ ಮುಖಕ್ಕೆ ಮಾಸ್ಕ್ ಹಾಕೋಬೇಕು, ಅಲ್ಲೂ ಕಳ್ಳರು ಥರ ಕದ್ದು ಮುಚ್ಚಿ ಮಾತಾಡಬೇಕು. ನಿಮ್ಮ ಫ್ರೆಂಡ್ ಸರ್ಕಲು, ಫ್ಯಾಮಿಲಿಯಿಂದ ಯಾವಾಗಲೂ ನಾನು ದೂರನೇ. ಯಾವ ಪಾರ್ಟಿಗೋ ಯಾವ ಫಂಕ್ಷನ್ಗೂ ನನ್ನ ಕರ್ಕೊಂಡೋಗಲ್ಲ, ಯಾಕಂದರೆ ನಾನು ನಿಮ್ಮ ಹೆಂಡತಿ ಅಲ್ಲ ನೋಡಿ, ಅದಕ್ಕೆ. ಇದೆಲ್ಲ ಎಷ್ಟು ಚೀಪ್ ಅನ್ಸುತ್ತೆ ಗೊತ್ತಾ, ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ ಜೈ? ಬೇಬಿ ಕಾಮ್ ಡೌನ್. ಇಷ್ಟೊಂದು ಎಕ್ಸೈಟ್ ಆಗ್ಬೇಡ, ಕೂಲ್ ಆಗಿರು. ಏನು ಕೂಲ್ ಆಗಿರೋದು? ಎಷ್ಟು ಅಂತ ಕೂಲ್ ಆಗಿರ್ಲಿ? ನನಗೂ ಎಲ್ಲರ ಥರನೇ ಇರಬೇಕು ಅಂತ ಅನ್ಸುತ್ತಲ್ವಾ? ನನಗೂ ಈ ಥರ ಎಲ್ಲ ಆಸೆ ಇರುತ್ತಲ್ವಾ? ನಾನು ಕೊನೆವರೆಗೂ ಹೀಗೆ ಇದ್ಬಿಡ್ಬೇಕಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.